ಇದೀಗ ನಡೀತಾ ಇರುವ ಐಸಿಸಿ ಟಿ20 ವಿಶ್ವಕಪ್ 2026ರ ಪಂದ್ಯಾವಳಿ ವೇಳೆ ಭಾರತ ತಂಡದ ಆಟಗಾರರ ಜೊತೆ ಪತ್ನಿ ಪ್ರೇಯಸಿಯರು ಇರೋ ಹಾಗಿಲ್ಲ ಅಂತ ಬಿಸಿಸಿಐ ಖಡಕ್ ನಿರ್ಧಾರ ತಳೆದಿರೋದು ನಿಮಗೆ ಗೊತ್ತೇ ಇದೆ. ಇದು ಭಾರತ ತಂಡದ ಕೆಲ ಆಟಗಾರರಿಗೆ ಬೇಸರವನ್ನ ಸಹ ಉಂಟು ಮಾಡಿದೆ. ಈ ಹಿಂದೆಲ್ಲ ಮಹತ್ವದ ಟೂರ್ನಿ ವೇಳೆ ಅವರ ಪತ್ನಿ, ಮಕ್ಕಳು, ಪ್ರೇಯಸಿಯರೆಲ್ಲ ಜೊತೆಗೆ ಎಲ್ಲಾ ಕಡೆ ಸಂಚರಿಸ್ತಾ ಇದ್ರು. ಆದ್ರೆ ಈಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಬಟ್ ಭಾರತದ ವೇಗಿ ಜಸ್ಪ್ರೀತ್ ಬೂಮ್ರಾ ಅವರಿಗೆ ಈ ಸಮಸ್ಯೆ ಇಲ್ಲ. ಅವರು ತಮ್ಮ ಪತ್ನಿ ಸಂಜನಾ ಗಣೇಶನ್ ಅವರನ್ನ ಯಾವಾಗ ಬೇಕಂದ್ರೆ ಆವಾಗ ಭೇಟಿ ಮಾಡಬಹುದು, ಮಾತುಕತೆನೂ ನಡೆಸಬಹುದು, ಮೈದಾನದಲ್ಲೂ ಮುಖಾಮುಖಿ ಆಗ್ಬಹುದು. ಟೀಂ ಇಂಡಿಯಾದಲ್ಲಿ ಬೇರೆ ಯಾರಿಗೂ ಇಲ್ಲದ ಈ ವಿಶೇಷ ಸೌಲಭ್ಯ ಜಸ್ಪ್ರೀತ್ ಬೂಮ್ರಾ ಅವರಿಗಿದೆ. ಇದಕ್ಕೆ ಕಾರಣ ಅವರ ಪತ್ನಿ ಟಿ20 ವಿಶ್ವಕಪ್ ಟೂರ್ನಿಯ ನಿರೂಪಕಿ, ವೀಕ್ಷಕ, ವಿವರಣೆಕಾರರ ತಂಡದಲ್ಲಿದ್ದಾರೆ. 2019ರಲ್ಲಿ ಮೊದಲ ಬಾರಿಗೆ ಕ್ರಿಕೆಟಿಗ ಜಸ್ಪ್ರೀತ್ ಬೂಮ್ರಾ ಮತ್ತು ಕ್ರೀಡಾ ನಿರೂಪಕಿ ಸಂಜನಾ ಗಣೇಶನ್ ಭೇಟಿಯಾಗಿದ್ರು. ಬಳಿಕ 2021ರಲ್ಲಿ ಪ್ರೇಮ ವಿವಾಹ ಆದ್ರು. 2023ರಲ್ಲಿ ಇವರಿಗೆ ಅಂಗದ್ ಎಂಬ ಪುತ್ರ ಕೂಡ ಜನಿಸಿದ್ದಾನೆ. ಇದೀಗ ಕ್ರಿಕೆಟ್ ವಲಯದ ಅತ್ಯಂತ ಜನಪ್ರಿಯ ಜೋಡಿ ಆಗಿದ್ದಾರೆ. ಸಾಮಾನ್ಯವಾಗಿ ಕ್ರಿಕೆಟ್ ಪಂದ್ಯಗಳು ಇದ್ದಾಗಲೆಲ್ಲ ಇವರು ಮೈದಾನದಲ್ಲಿ ಭೇಟಿಯಾಗೋದು ಸರ್ವೇ ಸಾಮಾನ್ಯ. ಭಾರತ ತಂಡ ಸಂಚರಿಸುವಾಗಲೆಲ್ಲ ಈ ಕ್ರಿಕೆಟ್ ನಿರೂಪಕರ ತಂಡ ಕೂಡ ಜೊತೆಯಾಗಿರುತ್ತೆ. ಜಸ್ಪ್ರೀತ್ ಬೂಮ್ರಾ ಮತ್ತು ಸಂಜನಾ ಗಣೇಶನ್ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲದೆ ಇದ್ರು ಎಲ್ಲಾ ಕಡೆ ಮೈದಾನದಲ್ಲಿ ಭೇಟಿಯಾಗೋದಕ್ಕಂತೂ ಅವಕಾಶ ಇದೆ. ಗುರುವಾರ ಭಾರತ ಮತ್ತೆ ನಮೀಬಿಯಾ ಪಂದ್ಯದ ವೇಳೆ ಇವರಿಬ್ರು ಜೊತೆಯಾಗಿ ಕಾಣಿಸ್ಕೊಂಡಿದ್ರು. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ತಮಾಷೆಯ ಸಂಗತಿಯಾಗಿದೆ. ಭಾರತ ತಂಡದ ಬೇರೆ ಯಾವ ಆಟಗಾರನಿಗೂ ಇಲ್ಲದ ಈ ಅವಕಾಶ ಜಸ್ಪ್ರೀತ್ ಬೂಮ್ರಾ ಅವರಿಗಿದೆ. ಈ ಬಗ್ಗೆ ನೆಟ್ಟಿಗರು ಲಘು ಹಾಸ್ಯದ ದಾಟಿಯಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರ ಚಾನ್ಸ್ ಹೇಗಿದೆ ನೋಡಿ, ಉಳಿದ ಆಟಗಾರರು ಹೊಟ್ಟೆ ಉರಿದಿರಬಹುದು ಅಂತ ಕಾಲೆಳೆದಿದ್ದಾರೆ.